ಡಿ ಕೆ ಶಿ ಅವ್ರು ಕರಿಟೋಪಿ ಅಂತ ಕರೆದ್ಬಿಟ್ರು ನಿಮ್ಮ ವಿರೋಧಿನ. ಕರಿಟೋಪಿ ಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಒಬ್ಬ MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು 30 ವರ್ಷದಿಂದ ಫ್ರೆಂಡ್ಸು. ಒಂದೇ ಬೈಕಲ್ಲಿ ಓಡಾಡ್ತಾ ಇದ್ವಿ. 8 ರೂಪಾಯಿ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕ್ಕೊತಾ ಇದ್ವಿ. ಮುನಿರತ್ನ ಅವ್ರು ಹೆಂಗೆ ಸರ್, ನೀವು ನೋಡಿದ್ದೀರಾ ಹತ್ತಿರದಿಂದ? ಆಪ್ತರು, ಸ್ನೇಹಿತರು, ಜೊತೆಲಿದ್ದವರು, ಒಟ್ಟಿಗೆ ಓಡಾಡಿದವರು. ಬಟ್ ನಿಜ ಹೇಳ್ಬೇಕಂದ್ರೆ ಆ ತಲೆಯಲ್ಲಿ ಜೀರೋ ಏನೂ ಇಲ್ಲ. ಹೌದಾ? 8ನೇ ಕ್ಲಾಸ್ ಫೇಲ್, ಪಾಸ್ ಆಗಿಲ್ಲ. ಅದೇ ಕ್ಷೇತ್ರ ಸಿಕ್ಕಿದ್ರೆ ಅಲ್ಲೇ ಫೈಟ್ ಮಾಡಬೇಕು. ತೊಂದರೆ ಕೊಡ್ತಾರೆ ಅನ್ಸುತ್ತೆ ನಿಮಗೆ? ಒಂದು ಓಟ್ಗೆ 10,000 ರೂಪಾಯಿ ಕೊಡ್ತೀನಿ ಇವೆಲ್ಲ ವಿರುದ್ಧವಾಗಿ. ಎಷ್ಟಾದರೂ ಖರ್ಚಾಗಲಿ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಾನು ಸೋಲಿಸ್ತೀನಿ ಅಂತ. JP ಪಾರ್ಕಲ್ಲಿ ಆ ಹೆಸರು ಹೇಳ್ಕೊಂಡು 100 ಕೋಟಿ ವ್ಯವಹಾರ ಆಗ್ಬಿಟ್ಟೈತೆ. ವ್ಯವಹಾರ ಅಲ್ಲ ಅವ್ಯವಹಾರ. ಅದು ದೇವಸ್ಥಾನ ವಿಚಾರ ಹೇಳ್ತಾ ಇದ್ರಿ ಮುನಿರತ್ನ ಅವ್ರು ಮಾಡ್ರಿ. ಒಂದು ಹಿಂದೂ ದೇವಸ್ಥಾನ, 200 ವರ್ಷದ ಹಳೆಯ ದೇವಸ್ಥಾನನ ಒಡೆದಾಕ್ರಿ ಅಂತ ಹೇಳಿ ಹೆಂಗೆ ಲೆಟ್ರ್ ಕೊಡ್ತೀರಾ? ಒಂದು ವೇಳೆ ಅದು ರೈಲ್ವೆ ಪ್ರಾಪರ್ಟಿನ ಆಗಾಯ್ತು, ಅದು ಇರೋದು ಹಿಂದೂ ದೇವಸ್ಥಾನ, ನೀನು ಯಾಕೆ ಲೆಟರ್ ಕೊಡ್ತೀಯ ಒಡಿ ಅಂತ? RSS ಸಿದ್ಧಾಂತ ಏನಂದರೆ ನನಗೆ ಗೊತ್ತಿರೋಂಥದ್ದು ಸರ್. ಅವ್ರು ಮಹಾತ್ಮ ಗಾಂಧಿನ ಒಪ್ಕೊಂಡ. ಮಹಾತ್ಮ ಗಾಂಧಿನ ಕೊಂದರು ಅಂತೇಳಿ ನಮ್ಮನ್ನು ನಾಥೋರನ್ ಗೋಡ್ಸ್ ಅಂತ ಹೇಳ್ತೀವಲ್ಲ, ಈಸ್ ಆಲ್ಸೋ RSS ಕೇಡರ್. ಅವ್ರ ಆಫೀಸಲ್ಲಿ ನಮ್ಮ ಭಾರತದ ಧ್ವಜ ಹಾರಿಸಲ್ಲ, ಕೆಂಪು ಧ್ವಜ ಹಾರಿಸ್ತಾರೆ. ನಿನಗೂ ಆ ಸಂಘಟನೆಗೆ ಸಂಬಂಧ ಇಲ್ಲ. ಆ ಡೇಟ್ ನೋಡ್ಕೊಂಡು ಕರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಇದನ್ನು ನಾನು ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಅದೇ ಡ್ರೆಸ್ ಹೊಲಿಸ್ಕೊಂಡು ಟೊಪ್ಪಿ ಹಾಕ್ಕೊಂಡು ಮಹಾತ್ಮ ಗಾಂಧಿ ಫೋಟೋ ನಾನು ನೋಡಿದಂಗೆ ಅವ್ರ ಕೈಯಲ್ಲೂ ಮುಟ್ಟಲ್ಲ. ಇಮಿಡಿಯೇಟಾಗಿ ಒಂದು ರೆಡಿಮೇಡ್ ಮಹಾತ್ಮ ಗಾಂಧಿ ಫೋಟೋ ಬರುತ್ತೆ. ಯಾಕಂದ್ರೆ ಅಲ್ಲಿ ಧರಣಿ ಕೂತ್ಕೊಂತಾರೆ JP ಪಾರ್ಕ್ ಹೊರಗಡೆ ಗೇಟಲ್ಲಿ. ಇಟ್ಕೊಂಬಾರ್ದಿತ್ತು ಅಂತೀರಾ? ಮುನಿರತ್ನ ಹಿಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. RSS ಮಹಾತ್ಮ ಗಾಂಧಿ ಫೋಟೋ ಹಿಡಿಯಲ್ಲ.